ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಯಾವತ್ತು ಕ್ಲೋಸ್ ಆಗದೆ ಇರುವಂಥ ಕೆಲವೊಂದು ಬಿಸ್ನೆಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದೆಂಥ ಪರಿಸ್ಥಿತಿ ಬಂದರೂ ಈ ಬಿಸ್ನೆಸ್ಗಳು ಕ್ಲೋಸ್ ಆಗೋದೇ ಇಲ್ಲ. ಸ್ನೇಹಿತರೆ ಬಟ್ಟೆ ಬಿಸ್ನೆಸ್ಸು ಯಾವುದೇ ಪರಿಸ್ಥಿತಿಯಲ್ಲೂ ಯಾವತ್ತೂ ಕೂಡ ಕ್ಲೋಸ್ ಆಗಲ್ಲ. ಯಾಕಂತ ನಿಮಗೆಲ್ಲ ಕಾರಣ ಗೊತ್ತಿದೆ. ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನಿಂದ ಹಿಡಿದು ವಯಸ್ಸಾಗಿ ಸಾಯುವವರೆಗೂ ಕೂಡ ನಮಗೆ ಬಟ್ಟೆಯ ಅವಶ್ಯಕತೆ ಇದ್ದೇ ಇದೆ. ಆ ಕಾರಣದಿಂದ ಬಟ್ಟೆ ಬಿಸ್ನೆಸ್ ಯಾವತ್ತೂ ಕ್ಲೋಸ್ ಆಗಲ್ಲ. ನೆಕ್ಸ್ಟ್ ಸ್ನೇಹಿತರೆ, ಮೆಡಿಕಲ್ ಬಿಸ್ನೆಸ್ಸು. ಈ ಮೆಡಿಕಲ್ ಬಿಸ್ನೆಸ್ ಅನ್ನೋದು ಸಾಮಾನ್ಯವಾಗಿ ನಾವು ಹುಟ್ಟಿನಿಂದ ಸಾಯುವವರೆಗೂ ಕೂಡ ಮೆಡಿಕಲ್ ಅವಶ್ಯಕತೆ ಇದೆ. ಮನುಷ್ಯ ಅಂತ ಆದಮೇಲೆ ಪ್ರತಿಯೊಬ್ಬರಿಗೂ ಹುಷಾರಿಲ್ದಂಗೆ ಆಗುತ್ತೆ, ಇನ್ನಿತರ ಕಾಯಿಲೆಗಳು ಬರ್ತವೆ, ಇನ್ನಿತರ ದೈಹಿಕವಾದ ಮತ್ತು ಮಾನಸಿಕವಾದ ಕೆಲವೊಂದು ಸಮಸ್ಯೆಗಳು ಎದುರಾಗ್ತವೆ. ಆ ಕಾರಣದಿಂದ ನಿಮಗೆ ಮೆಡಿಕಲ್ ತುಂಬಾ ಅವಶ್ಯಕ. ಸಾಮಾನ್ಯ ಇದೇನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋಂಥ ಮಾಹಿತಿ. ನಮ್ಮ ಜೀವನದಲ್ಲಿ ಮೋರ್ ದೆನ್ ಇಂಪಾರ್ಟೆಂಟು ಮೆಡಿಕಲ್ಲು. ಆದುದರಿಂದ ಈ ಬಿಸ್ನೆಸ್ ಯಾವತ್ತೂ ಕೂಡ ಸ್ಟಾಪ್ ಆಗಲ್ಲ. ನೆಕ್ಸ್ಟು ಪುಸ್ತಕ ಬಿಸ್ನೆಸ್ಸು. ಈ ಪುಸ್ತಕ ಬಿಸ್ನೆಸ್ ಅನ್ನೋದು ಎಷ್ಟು ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾವು LKGಯಿಂದ ಹಿಡಿದು ಹೈಯರ್ ಎಜುಕೇಷನ್ವರೆಗೂ ಈ ಪುಸ್ತಕಗಳ ಒಂದು ಮಹತ್ವ ಇದೆ. ಪುಸ್ತಕ ಇಲ್ಲದಲೇ ಏನೂ ಇಲ್ಲ. ಒಂದು ದೇಶ ಕಟ್ಟಬೇಕು, ಒಂದು ಕಂಪ್ನಿ ಕಟ್ಟಬೇಕು, ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಈ ಒಂದು ಪುಸ್ತಕ ಬೇಕೇ ಬೇಕು. ಅಂದರೆ ಪುಸ್ತಕದ ನಾಲೆಡ್ಜ್ ನಮಗೆ ತುಂಬಾ ಅವಶ್ಯಕತೆ ಇದೆ. ಹಾಗಾಗಿ ಪುಸ್ತಕಗಳ ಬಿಸ್ನೆಸ್ಸು ಯಾವತ್ತೂ ಸ್ಟಾಪ್ ಆಗಲ್ಲ. ಹೌದು ತಾನೆ? ಗೌರ್ಮೆಂಟ್ ಜಾಬ್ ತಗೋಬೇಕಂದ್ರೆ ಓದಬೇಕಂದ್ರೆ ಪುಸ್ತಕ ಬೇಕು. ಹೌದು ತಾನೆ? ಹಾಗಾಗಿ ಪುಸ್ತಕಗಳ ಮಹತ್ವ ತುಂಬಾ ಇದೆ. ಸ್ನೇಹಿತರೆ, ಇನ್ನೊಂದು ಬಿಸ್ನೆಸ್ ಯಾವ್ದು ಗೊತ್ತಾ? ಫುಡ್ ಬಿಸ್ನೆಸ್, ಹೋಟೆಲ್ ಉದ್ಯಮ. ಹೋಟೆಲ್ ಉದ್ಯಮ ಅನ್ನೋಕ್ಕಿಂತ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಆಹಾರ, ಫುಡ್ಡು. ನಾವು ಬದುಕಬೇಕಂದ್ರೆ ಆಹಾರ ಬೇಕು, ನಾವು ಶಕ್ತಿಯುತವಾಗಿ ಓಡಾಡಬೇಕಂದ್ರೆ ಆಹಾರ ಬೇಕು, ನಾವು ಆರೋಗ್ಯವಂತವಾಗಿರ್ಬೇಕಂದ್ರೆ ಆಹಾರ ಬೇಕು, ನಾವು ಕೆಲಸ ಮಾಡಬೇಕಂದ್ರೆ ಆಹಾರ ಬೇಕು. ಹೌದಲ್ವಾ? ಹಾಗಾಗಿ ಆಹಾರದ ಅವಶ್ಯಕತೆ ಚಿಕ್ಕ ಬೇಬಿಯಿಂದ ಹಿಡಿದು ಏಜ್ ಆಗೋವರೆಗೂ, ಅಂದರೆ ಏಜಾಗಿ ನಾವು ಸಾಯುವವರೆಗೂ ಕೂಡ ಆಹಾರದ ಅವಶ್ಯಕತೆ ಇದೆ. ಯಾವುದೇ ಕಾರಣಕ್ಕೂ ಈ ಫುಡ್ ಬಿಸ್ನೆಸ್ ಅನ್ನೋದು ಕ್ಲೋಸ್ ಆಗೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಕ್ಲೋಸ್ ಆಗಲ್ಲ. ಸ್ನೇಹಿತರೆ, ಲಾಸ್ಟ್ ಒಂದು ಬಿಸ್ನೆಸ್ ಅಂದರೆ ರಿಯಲ್ ಎಸ್ಟೇಟು. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮನೆ ಅವಶ್ಯಕತೆ ಇದೆ. ಇಲ್ಲಾಂದ್ರೆ ಎಲ್ಲಿರೋದು, ಹೇಗೆ ಬದುಕೋದು? ಹೌದಲ್ವಾ? ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮನೆ ಮೋರ್ ದ್ಯಾನ್ ಇಂಪಾರ್ಟೆಂಟು. ಮನೆ ಇರಲೇಬೇಕು. ಹೌದಲ್ವಾ? ಜನಸಂಖ್ಯೆ ಜಾಸ್ತಿ ಆದಂತೆ ಮನೆಗಳ ಅವಶ್ಯಕತೆ ತುಂಬಾ ಇರುತ್ತೆ. ಆದ್ದರಿಂದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಈ ಜಮೀನನ್ನು ಕೊಂಡ್ಕೊಂಡು ಮನೆ ಕಟ್ತಾರೆ, ಸೇಲ್ ಮಾಡ್ತಾರೆ. ಹಾಗಾಗಿ ಭೂಮಿಗೆ ಚಿನ್ನದಂತ ಬೆಲೆ ಇದೆ. ಈಗ ಚಿನ್ನಕ್ಕಿಂತಲೂ ಹೆಚ್ಚಿಗೆ ಬೆಲೆ ಇದೆ ಭೂಮಿಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಕ್ಲೋಸ್ ಆಗೋದೇ ಇಲ್ಲ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.